ಗುರು ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಟೆಂಪಲ್ ಅನ್ನ ವಿಸಿಟ್ ಮಾಡಿಸ್ಲಿಕ್ಕೆ ನಿಮ್ಮನ್ನೆಲ್ಲರನ್ನು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ಚಾನಲ್ ಅನ್ನು ಯಾರನ್ನು ಮೊದಲನೇ ಬಾರಿಗೆ ಬಂದು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದೊಂದು ಪ್ರೋತ್ಸಾಹದ ಸಬ್ಸ್ಕ್ರೈಬ್ಗಳು ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಮಂಗಳೂರಲ್ಲಂತೂ ಬರೀ ಮನೆಗೆ 4-5 ಗಿಡಗಳು ನೆಟ್ಟು ಮನೆ ಪಕ್ಕದಲ್ಲೆಲ್ಲ ಮನೆ ಸುತ್ತ ಕಾಡ್ ತರ ಮಾಡ್ಕೊಂಡು ಇಟ್ಕೊಬಿಟ್ಟವ್ರೆ. ಹಂಗೆ ಹೋಗ್ತಾ ನೀವು ನೋಡ್ತಾ ಇದ್ದೀರಲ್ಲ, ಈ ತರ ದೇವಸ್ಥಾನಗಳು ಅಂದ್ರೆ ಇದು ಕೋಲ ನಡೆಯುವ ದೇವಸ್ಥಾನಗಳು ಸಿಗುತ್ತೆ. ಸೊ ನೀವು ಕಾಂತಾರ ಮೂವಿಲಿ ಕೋಲ ನೋಡ್ದಿರ್ತಾರಲ್ಲ, ಸೊ ಅದೇ ರೀತಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪ್ರತಿಯೊಂದು ಟೆಂಪಲ್ಗಳಲ್ಲೂ ಕೋಲಗಳು ಆಚರಣೆಗಳು ಪ್ರತಿಯೊಂದು ನಡೆಯುವುದು ಇಲ್ಲಿ ಸಹಜವಾಗಿ ನಡೆಯುತ್ತೆ. ನೋಡಿ ಯಾರೋ ಮನೆಗೆ ರೇಷನ್ ಬೇರೆ ತಗೊಂಡು ಹೋಗ್ತಾವ್ರೆ. ಈ ರೋಡನ್ನ ನೋಡ್ತಾ ಇದ್ರೇನೆ ಅಕ್ಕಪಕ್ಕದಲ್ಲಿರುವಂತ ಮನೆಗಳಿಗೆ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಹೇರ್ ಸಿಗುತ್ತೆ ಅವ್ರಿಗೆ. ಗುರು ಎಲ್ರು ಹೆಂಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಚೆನ್ನಾಗಿರುವಂತಹ ಒಂದು ದೇವಸ್ಥಾನವನ್ನ ನೋಡ್ಲಿಕ್ಕೆ ನಾವಿವತ್ತು ಉಡುಪಿಯಿಂದ ಬಂದಿದೀವಿ. ಉಡುಪಿಯಿಂದ ಅಂತ ಹೇಳಿದ್ರೆ ಇಲ್ಲಿ ದುರ್ಗಾಂಬ ದೇವಿ ಅಂತ ಒಂದು ದೇವರಿದೆ. ಆ ಒಂದು ದೇವರನ್ನ ನೋಡ್ಲಿಕ್ಕೆ ಬಂದಿದೀವಿ. ನಿಮ್ಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ನೋಡಿ, ನೀವು ನೋಡ್ತಾ ಇದ್ರಲ್ಲ, ಈ ತರ ಒಂದು ಗೋಪುರ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ನೋಡಿ 101 ಮೆಟ್ಲುಗಳನ್ನು ಸಹ ನೋಡ್ಬೋದು. ಬನ್ನಿ ಇವಾಗ ಮೇಲ್ಗಡೆ ಯಾವ ತರ ಇದೆ ಅಂತ ನೋಡ್ಕೊಂಡ್ ಬರೋಣ. ಗುಡ್ಡದಲ್ಲಿ ನೆಲೆಸಿರುವಂತಹ ಶ್ರೀ ದುರ್ಗಾಂಬ ದೇವಿ. ಮತ್ತೆ ಫ್ರೆಂಡ್ಸ್, ಈ ಒಂದು ದುರ್ಗಾಂಬ ದೇವಿಯನ್ನ ತುಳುವಿನಲ್ಲಿ, ಅಂದ್ರೆ ತುಳುನಾಡಲ್ವಾ, ಆದ್ದರಿಂದ ತುಳುವಿನಲ್ಲಿ ಕುಂಜರಮ್ಮ ಅಂತ ಕರೀತಾರೆ. ಕುಂಜರಮ್ಮ ಅಂತ ಹೇಳಿದ್ರೆ ಇಲ್ಲಿನ ಭಾಷೆಯಲ್ಲಿ ದುರ್ಗಾಂಬ ದೇವಿ ಅಂತ, ದುರ್ಗಾ ದೇವಿ ಅಂತಾನೆ ಅರ್ಥ ಅಂತೆ. ಈ ಒಂದು ದೇವಸ್ಥಾನಕ್ಕೆ 101 ಮೆಟ್ಲುಗಳಂತ ಇದೆ ಅಂತೆ. ನಾವು ಆಲ್ರೆಡಿ ಅರ್ಥ ಬಂದಿದ್ದೀವಿ ಇವಾಗ. ಅಂದ್ರೆ ಫ್ರೆಂಡ್ಸ್, ಮಂಗಳೂರು ಅಂತ ಒಂದು ವಿಚಾರಕ್ಕೆ ಬಂದಾಗ, ಮಂಗಳೂರು ಅಂತ ಹೇಳಿದ್ರೆ ಹಲವಾರು ಹಸಿರು ಬಣ್ಣಗಳಿಂದ ಕೂಡಿರುತ್ತೆ. ಯಕ್ಷಗಾನಗಳ ತವರೂರು ಅಂತಾನೂ ಸಹ ಕರೀತಾರೆ. ಅಂತಂದ್ರೆ ಫ್ರೆಂಡ್, ಮಂಗಳೂರು ಇದೆಯಲ್ಲ, ಈ ಮಂಗಳೂರು ಯಾವುದೇ ಒಂದು ಬೆಂಗಳೂರಿಗೂ ಸಹ ಕಮ್ಮಿ ಇಲ್ಲ, ಬೆಂಗಳೂರಿನ ಸಹೋದರ ಅಂತಾನೂ ಸಹ ಕರೀತಾರೆ. ಹಲವಾರು ಜಿಲ್ಲೆಗಳು ಮೆಚೂರಾಗಿರುವುದರಲ್ಲಿ ನಮ್ಮ ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಸಹ ಒಂದು. ಆದರೆ ಮಂಗಳೂರು ಸಹ ಈ ಒಂದು ಜಾಗಕ್ಕೆ ಸೇರ್ಕೊಳ್ಳುತ್ತೆ. ನೋಡಿ ಕಲ್ಲಿನ ಮೆಟಲ್ ನೋಡ್ತಾ ಇದ್ದೀರಾ ಅಂತ ಗೊತ್ತಲ್ಲ ನಿಮ್ಗೆ, ಆ ಹಂತವನ್ನ ನೋಡ್ತಾ ಇದ್ದೀರಾ. ಬರೀ ಇಲ್ಲಿಂದ ಮೇಲ್ಗಡೆ ಹತ್ತೋ ತನಕನೇ ಸುಸ್ತಾಗ್ಬಿಡ್ತು. ಅಂದ್ರೆ ನಾವು ಹೊತ್ತಿರೋದ್ರಿಂದ ಸುಸ್ತಾಗಿಲ್ಲ, ಬಿಸಿಲು ಬೇರೆ ಫ್ರೆಂಡ್ಸ್, ಇಲ್ಲಿ ತುಂಬಾ ಬಿಸಿಲಿದೆ. ನೀವು ನೋಡ್ದೆ ಗಮನಿಸ್ತಾ ಇರ್ಬೋದು, ವಿಡಿಯೋದಲ್ಲಿ ಕ್ವಾಲಿಟಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಬಿಸಿಲು ಬರ್ತಾ ಇದೆ ಅಂದ್ಬಿಟ್ಟು. ಅಲ್ಲಿಂದ ಇಲ್ಲಿ ತನಕ ಹೊತ್ಕೊ ಬರೋ ತನಕ ಸುಸ್ತಾಗ್ಬಿಟ್ವಿ. ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಅಡುಗೆ ಮಾಡ್ತಾರಲ್ಲ, ಅವಾಗ ಬೇಕಾಗುವ ಸಾಮಗ್ರಿಗಳನ್ನ, ಸೌದೆಗಳನ್ನ ಎಲ್ಲಾನು ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೋತಾರೆ. ನೋಡಿ ನೀವು ನೋಡ್ರಲ್ಲ. ವೆಲ್ಕಮ್ ಟು ದುರ್ಗಾ ದೇವಿಯ ದೇವಸ್ಥಾನಕ್ಕೆ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ದುರ್ಗಾಂಬ ದೇವಿಯ ದೇವಸ್ಥಾನ. ಗುರು, ಈ ಟೆಂಪಲ್ ಅನ್ನ ನೋಡ್ಲಿಕ್ಕೆ ನಮ್ಗಂತೂ 2 ಕಣ್ಣಂತೂ ಸಾಕಾಗಲ್ಲ, ಒಂದು 4 ಎಕ್ಸ್ಟ್ರಾ ಇದ್ರೆ ನೋಡ್ಬೋದು. ಆಕಾಶಕ್ಕೂ ಮತ್ತೆ ಈ ದೇವಸ್ಥಾನಕ್ಕೂ ಏನೋ ಒಂದು ವಿಶೇಷತೆಯನ್ನ ನೀವು ಗಮನಿಸ್ತಾ ಇರ್ಬೋದು, ಯಾವ ರೀತಿ ಬರ್ತಾ ಇದ್ದೇವೆ ಕ್ರೇಜ್ ಆಗಿ ಅಂತ. ದೇವಸ್ಥಾನದ ಬದಿಯಲ್ಲಿರುವ ದಟ್ಟವಾದ ಕಾಡನ್ನ ನೋಡ್ತಾ ಇದ್ದೀರಾ. ಆದ್ರೆ ಬೆಳಿಗ್ಗೆ ಬಂದಿದ್ರೆ ಮೋಡ ಅಂತೂ ಇನ್ನೂ ಸಖತ್ತಾಗಿ ಕಾಣ್ತಾ ಇತ್ತು, ಅಂದ್ರೆ ಇಬ್ನಿ ಎಲ್ಲ ಇರುತ್ತಲ್ಲ. ಸೊ ಅದರಿಂದ ನೋಡಿ, ದೇವಸ್ಥಾನ ಹಿಂಭಾಗದಲ್ಲಿ ಈ ತರ ಇದ್ರೆ ದೇವಸ್ಥಾನದ ಒಳಗಡೆ ನೋಡಿ ಪಕ್ಕದಲ್ಲಿ ಯಾವ ರೀತಿ ಇದೆ ಅಂತ ನೋಡಿ, ಎಷ್ಟೊಂದು ನಿಶಬ್ದವಾಗಿದೆ. ಎಲ್ಲರೂ ಈ ಒಂದು ವಿಡಿಯೋದಲ್ಲಿ ನನ್ನ ಸಮಸ್ಯೆ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ದುರ್ಗಾ ದೇವಿಯ ಒಂದು ದೇವಸ್ಥಾನ ನೋಡೋಕೆ ಹೋಗಿದ್ವಲ್ಲ, ಅಲ್ಲಿ ಫ್ರೆಂಡ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಮ್ರಾಗಳನ್ನು ಅಲೋ ಮಾಡಿರಲಿಲ್ಲ. ಆ ಟೈಮಲ್ಲಿ ಸಮಯದಲ್ಲಿ ಅಲ್ಲಿನ ಒಂದು ಕಾರ್ಯಕರ್ತರು ಇರ್ತಾರಲ್ಲ, ಅವರು ನಮ್ಮ ಕ್ಯಾಮ್ರಾವನ್ನು ಕಿತ್ಕೊಳ್ಳೋಕೆ ಬಂದರು. ಆ ಸಮಯದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಕ್ಯಾಮ್ರಾ ಮಾಮೂಲಿ ವಿಡಿಯೋ ಮಾಡಿದ್ವಲ್ಲ, ಆ ಒಂದು ವಿಡಿಯೋಗಳನ್ನೆಲ್ಲ ಸಹ ನಾವು ಲಾಕ್ ಮಾಡಿದ್ವಿ. ಆದ್ದರಿಂದ ನಮ್ಮನ್ನ ಕೇಳಿದ್ರು ಅವರು, ಎಲ್ಲಿ ವಿಡಿಯೋ ಮಾಡಿಲ್ವ ನೀವು ಅಂತ. ಅವಾಗ ನಾವು ಹೇಳಿದ್ವಿ, ಇಲ್ಲ ನಾವು ಮಾಡಿಲ್ಲ ವಿಡಿಯೋನ ಅಂತ ಹೇಳಿದ್ವಿ. ಆದಷ್ಟು ನೋಡಿದ್ದೀವಿ, ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಈ ಒಂದು ವಿಡಿಯೋದಲ್ಲಿ ಸಮಯ ಇರಲಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ದೇವಸ್ಥಾನನ ಕಲ್ಲಿ ರಚನೆ ಮಾಡಿದ್ದಾರೆ ಇವಾಗ. ಆದ್ರೆ ಮೇಲ್ಗಡೆ ನೋಡಿ, ಇದಂತೂ ಇನ್ನೂ ಸಗದಾಗಿದೆಯಲ್ಲ. ಇಂತಹ ಟೆಂಪಲ್ಗಳನ್ನ ನೋಡಿದ್ರೆ ನಮ್ಗೆ ಟೆಂಪಲ್ಗಳು ಅಂತಂದ್ರೆ ಈ ತರನು ವಿಶೇಷವಾಗಿರ್ತಾವ ಅಂತ ನಮ್ಗೆ ನಮ್ಮ ಮೇಲೇನೆ ಡೌಟ್ ಆಗ್ಬಿಡುತ್ತೆ. ಬಂದೆ ನಡ್ರಿ ಅಂಕಲ್. ನೋಡಿ ಈ ದೇವಸ್ಥಾನದಲ್ಲಿ ಇವ್ರು ಅರ್ಚಕರು ಇದಾರಲ್ಲ, ಅವ್ರು ಕ್ಯಾಮ್ರಾನ ಕಿತ್ಕೊಳಕ್ ಬಂದ್ಬಿಟ್ರು.
ಸೊ ನೆಕ್ಸ್ಟ್ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ಇವಾಗ. ನೀವು ಬೇರೆ ವಿಡಿಯೋನ ನೋಡ್ಲೇಬೇಕು ಅಂದ್ಬಿಟ್ಟು ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಸೊ ಈ ತರ ಆದಾಗ ನಿಮ್ಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಅನ್ಕೋತೀನಿ. ಸೊ ಅದಕ್ಕೆ ದುರ್ಗಾ ದೇವಿಯ ದೇವಸ್ಥಾನವನ್ನು ಬಿಟ್ಟು ಪರಶುರಾಮರ ದೇವಸ್ಥಾನಕ್ಕೆ ಹೋಗೋಣ. ಹೇಳಿದ್ವಲ್ಲ ಆ ಬೆಟ್ಟದಲ್ಲಿ ಹೇಳಿದ್ವಲ್ಲ, ಆ ಬೆಟ್ಟದಿಂದ ಪರಶುರಾಮನ ಬೆಟ್ಟ ಅಂದ್ರೆ ದುರ್ಗಾ ದೇವಿಯ ಬೆಟ್ಟಕ್ಕೆ ಇದು ಸಹ ಸೇರ್ಕೊಳ್ಳುತ್ತಂತೆ. ಈಗ ದುರ್ಗಾ ದೇವಿಯ ಎದುರುಗಡೆ ಇರುವಂತಹ ಪರಶುರಾಮರ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಗುರು ಇವರಿಬ್ರು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ವರ್ಕೌಟ್ ಮಾಡ್ಕೊಂಡೇ ಬರ್ತಾರೆ ಅನ್ಕೋತೀನಿ. ನೋಡಿ, ನಡ್ರಿ ಹೆಂಗ ಇವರಿಬ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಈ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋ ಮಾತಿಲ್ಲ, ಅಲೋ ಮಾಡ್ತಾರೆ ಅನ್ಕೋತೀನಿ. ಗುರು ಒಳಗಡೆ ಬಂದ ತಕ್ಷಣ ಇವರಿಬ್ರು ಏನೋ ಅವ್ರನ್ನ ಮಾತಾಡಿಸ್ತಾವ್ರೆ, ಏನಂತ ನನಗೂ ಗೊತ್ತಿಲ್ಲ. ಹತ್ರ ಹೋಗಿರಿ ಗುರು. ಇವರಂತೂ ನಮ್ಮ ಪೇಪರ್ಗಳನ್ನ ನೋಡಿ ರೈಟ್ ಅಂತ ಹೇಳಿದ್ದಾರೆ, ಅಂದ್ರೆ ವಿಡಿಯೋ ಮಾಡೋಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಯಾಕೆ ತಡ ಮಾಡೋದು, ಬೇಗ 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 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗುರು, ಈ ಒಂದು ಜಾಗದಲ್ಲಿ ದೇವರಿಗೆ ಹಚ್ಚಲಿಕ್ಕೆ ದೀಪಗಳನ್ನ ನಮ್ಮ ಕಡೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಂದ್ರೆ ಮಣ್ಣಿನಲ್ಲಿ ಮಾಡಿರುವಂತಹ ದೀಪಗಳನ್ನು ಹಚ್ತಾರಲ್ಲ, ಅಂದ್ರೆ ಇಲ್ಲಿನ ಜನ ನೋಡಿ ಪ್ಯೂರ್ ಕಂಚಿನದು, ಅಂದ್ರೆ ಬಿಸಿಲಿಗೆ ನೋಡಿ ಫ್ರೆಂಡ್ಸ್ ಇದು ಚಿನ್ನ ತರಾನೇ ಹೊಳಿತಾನೆ ಇದೆ. ಈ ತರ ಒಂದು ದೀಪಗಳಲ್ಲಿ ಸುತ್ತ ಇದು ಅಂದ್ರೆ ದಸರಾ ನಡೆಯುತ್ತಲ್ಲ ನಮ್ಮ ಕಡೆ, ಅದೇ ತರಹದ ಸಂದರ್ಭದಲ್ಲಿ ಇವರಿಗೆ ಅನ್ನದಾನಗಳನ್ನು ಸಹ ಈ ಜಾಗದಲ್ಲಿ ಮಾಡ್ತಾರಂತೆ. ದೇವಸ್ಥಾನದ ಭಕ್ತಾದಿಗಳು ಬಂದ್ರೆ ಇಲ್ಲಿ ಎಲ್ಲೆಂದ್ರಲ್ಲಿ ಅಂದ್ರೆ ಅಲ್ಲಲ್ಲಿ ಕೂತ್ಕೋತಾರಂತೆ. ಅಲ್ಲಲ್ಲಿ ಕೂತ್ಕೊಂಡ ಆ ಸಮಯದಲ್ಲಿ ಭಕ್ತ ಇವರಿದಾರಲ್ಲ, ಪೂಜೆ ಅರ್ಚಕರಿದಾರಲ್ಲ, ಅವರು ಸುತ್ತ ಬಂದು ಎಲ್ಲರಿಗೂ ಸಹ ಮಂಗಳ ಭಾರತಿಯನ್ನು ಸಹ ನೀಡ್ತಾರಂತೆ. ಅದು ಇಲ್ಲಿನ ವಿಶೇಷವಾಗಿದೆ. ಇವಾಗ ಪೂಜಾರಿ ಇದಾರಲ್ಲ ಫ್ರೆಂಡ್ಸ್, ಅವರು ಎಲ್ಲವನ್ನು ಸಹ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಅದಕ್ಕೋಸ್ಕರ ಎಲ್ಲವನ್ನು ಇಲ್ಲಿನೇ ಮಡಗಿದ್ದಾರೆ, ದೊಡ್ಡ ದೊಡ್ಡ ದೀಪ ಅಲಂಕಾರಗಳನ್ನು ಸಹ ಮಡಗಿದ್ದಾರೆ, ಎಲ್ಲವನ್ನು ಸಹ ಮಡಗಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಿರಲ್ಲ, ಇದನ್ನ ಔತ್ಸಾಹಗಳಿಗೆ ಯೂಸ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಇನ್ನು ಏನೇನಿದೆ ಈ ಒಂದು ದೇವಸ್ಥಾನದಲ್ಲಿ ನೋಡಿ, ದೇವರನ್ನ ತುಳಿದ್ರೆ ಅಂದ್ರೆ ದೇವರಿಗೆ ಸ್ನಾನವನ್ನು ಮಾಡ್ತಾರಲ್ಲ, ಆ ಸಮಯದಲ್ಲಿ ಬಂದಂತ ನೀರನ್ನ ನಮ್ಮ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲೇ ಇರುತ್ತೆ, ಅಂದ್ರೆ ಒಳಗಡೆ ಸ್ಟೋರ್ ಮಾಡಿ ಇಟ್ಕೋತಾರೆ. ಅದನ್ನ ತೀರ್ಥ ಅನ್ನೋ ತರ ಕೊಡ್ತಾರೆ. ಅಂದ್ರೆ ಇಲ್ಲಿನ ಜನಗಳು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂತಹ ತೀರ್ಥಗಳನ್ನ ಬಂದಿರೋ ತೀರ್ಥ ಒಳಗಡೆ ನಿಂತ್ಕೊಳ್ಳಂಗಿಲ್ಲ, ಒಳಗಡೆನ ಹಂಗೆ ಹೋಗ್ಬಿಡುತ್ತೆ. ಅದು ಇಲ್ಲಿನ ಒಂದು ಸಂಸ್ಕೃತಿ ಆಗಿದೆ. ಇಲ್ಲಿ ಈ ಒಂದು ದೇವಸ್ಥಾನ ನೋಡ್ತಿದಾರಲ್ಲ, ಈ ಒಂದು ದೇವಸ್ಥಾನ ಪೂರ್ತಿ ಬರೀ ಕಲ್ಲಿನಿಂದನೇ ಮಾಡಿರೋದು ನೋಡಿ. ಮಧ್ಯೆ ಸಹ ಎಲ್ಲಾ ಕಡೆ ಸಹ ಹಂಗೆ ಸಿಮೆಂಟ್ಗಳನ್ನು ಸಹ ಹಾಕ್ಬಿಟ್ಟವ್ರೆ. ಮೂಲೆಗಳಲ್ಲಿ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ಕಲ್ಚರಿನ ಪ್ರಕಾರ ಮೂಲೆಗಳಲ್ಲಿ ಅಂದ್ರೆ ದೇವಸ್ಥಾನದ 4 ಮೂಲೆಗಳಲ್ಲಿ ಕರ್ಪೂರಗಳನ್ನ, ಗಂಧದ ಕಡ್ಡಿಗಳನ್ನು ಹಚ್ತಾರೆ. ಆದ್ರೆ ಇಲ್ಲಿ ಸಹ ಯಾರು ಆತರ ಮಾಡ್ಲಿಕ್ಕೆ ಮಾಡೋದಿಲ್ಲ ನೋಡಿ. ಒಂದು ವಾಹನಗಳನ್ನು ಸಹ ದೇವರಿಗೆ ಮಾಡುವಂತಹ ವಾಹನಗಳನ್ನು ಸಹ ಮಡಗಿದ್ದಾರೆ. ಈಗ ಆಲ್ಮೋಸ್ಟ್ ಅದು ಮುಚ್ಚಿದಾರಲ್ಲ, ಅದರಿಂದ ಗೊತ್ತಾಗ್ತಾ ಇಲ್ಲ. ಅದನ್ನು ತೆಗಿಲಿಕ್ಕೆ ಅಂದ್ರೆ ನಾವು ಬಂದಿರೋ ಟೈಮ್ ಕೆಟ್ಟದಾಗಿದೆಯಲ್ಲ, ಅದರಿಂದ ಅದನ್ನ ಇಲ್ಲಿ ಮುಚ್ಚಿದ್ದಾರೆ. ಬನ್ನಿ, ಇಲ್ಲಿ ಒಂದು ದೇವಸ್ಥಾನ. ಗುರು, ನಾವು ಬಂದಿರುವಂತಹ ಈ ಜಾಗ ಶ್ರೀ ವಿನಾಯಕ ಅಂದ್ರೆ ಗಣೇಶನ ಮೂರ್ತಿ, ಅಂದ್ರೆ ಇದು ಬೆಳ್ಳಿಯ ಮೂರ್ತಿ ಅಂತೆ. ಆದ್ರೆ ಇಲ್ಲಿರುವಂತಹದ್ದು ಬರೀ ಪ್ಯೂರ್ ಬೆಳ್ಳಿ ಅಂತಂದ್ರೆ ದೇವರನ್ನ ಅಂದ್ರೆ ಗಣೇಶರವರನ್ನ ಬೆಳ್ಳಿಯ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ. ಬನ್ನಿ, ನೀವು ಹತ್ತಿರದಿಂದಲೇ ನೋಡಿ. ನಿಮ್ಮ ಹೆಸರು ಅಂಕಲ್? ನಾನು ಪ್ರಶಾಂತ್. ಅಂಕಲ್, ನಿಮ್ಮ ಹೆಸರು? ಮಧ್ವರಾಜಾಚಾರ್ಯ. ಮಧ್ವರಾಜಾಚಾರ್ಯ ಅಂತನಾ? ಆಚಾರ್ಯ. ಮಧ್ವ ಆಚಾರ್ಯ ಅಂತನಾ? ಸರ್, ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ? ಇವರು ಸಹಾಯಕ ಅರ್ಚಕರು. ಇದು ಮೇನ್ ಅರ್ಚಕರು ಈಗ ಪೂಜೆ ಮಾಡಿ ಹೋಗಿದ್ದಾರೆ. ಅವರಿಗೆ ಸ್ವಲ್ಪ ಬೇರೆ ಕೆಲಸ ಉಂಟು, ಹೋಗಿದ್ದಾರೆ. ಅವರು ಪೂಜೆ ಎಲ್ಲ ಮಾಡಿದ್ಮೇಲೆ ಇವರು ಸಹಾಯಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಂದ ಭಕ್ತರಿಗೆ ಈ ಕ್ಷೇತ್ರದ ಒಂದು ವಿಶೇಷ ಎಲ್ಲ ತಿಳಿಸ್ತಾರೆ. ಪ್ರಸಾದ ಎಲ್ಲ ಸಾಯಂಕಾಲವರೆಗೆ ಇವರು ಇಲ್ಲೇ ಇರ್ತಾರೆ. ಇದ್ದು ಇಲ್ಲಿನ ಜವಾಬ್ದಾರಿಗಳನ್ನ ನೋಡ್ಕೊತಾರೆ. ಹೌದು. ಇಲ್ಲಿನ ಈ ಒಂದು ದೇವಸ್ಥಾನದ ಈ ಪರಶುರಾಮನ ದೇವಸ್ಥಾನಕ್ಕೆ ಸುಮಾರು ಎಷ್ಟು ವರ್ಷದ ಇತಿಹಾಸವಿದೆ ಸರ್? ಒಂದು ಪುರಾತನ ದೇವಸ್ಥಾನ ಇದು. ಸರ್, ಕಣ್ವ ವರ್ಷಗಳಿಂದ ಸ್ಥಾಪನೆ ಆಗಿರ್ಬಹುದು ಅಂತ ನಮ್ಮ ಊಹೆ, ನಮಗೆ ಸರಿ ಗೊತ್ತಿದೆ ಇತಿಹಾಸ. ಇದು ಆಚಾರ್ಯ ಮಧ್ವರ ಪಾಜಕ ಕ್ಷೇತ್ರ. ಅವರು ಓಡಾಡ್ತಿದ್ದಂತ ದೇವಸ್ಥಾನ ಈ ದೇವಸ್ಥಾನ ಮತ್ತೆ ಆ ದೇವಸ್ಥಾನ. ಈ ದೇವಸ್ಥಾನ ಮತ್ತೆ ಮುಂದೆಗಡೆ ಇದೆಯಲ್ಲ ಆ ದೇವಸ್ಥಾನ. ಅವರು ಓಡಾಡ್ತಿದ್ದಂತ ದೇವಸ್ಥಾನ. ದುರ್ಗಾದೇವಿ ದೇವಸ್ಥಾನ ಇದೆ, ಅಲ್ಲಿಗೆ ಓಡಾಡ್ತಿದ್ದಂತ ದೇವಸ್ಥಾನ ಜಾಗ ಇದು. ಅಂತ ಒಂದು ಪುರಾತನ ಪರಶುರಾಮರು ಇತಿಹಾಸ ಏನಂದ್ರೆ, ನಮ್ಮ ತುಳುನಾಡು ಅಂದ್ರೆ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಗೋಕರ್ಣದಿಂದ ಕನ್ಯಾಕುಮಾರಿವರೆಗೆ ಇದೊಂದು ಪರಶುರಾಮ ಕ್ಷೇತ್ರ ಅಂತ ಇತಿಹಾಸ ಇದೆ. ಪರಶುರಾಮರು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿಕೊಂಡು ಬಂದಂತ ಅವರು ಒಂದು
ಅವರಲ್ಲಿದ್ದ ಜಾಗವನ್ನು ನನಗೆ ಈ ಜಾಗ ಬೇಡ ಅಂತ ದಾನ ಮಾಡಿ, ಸಮುದ್ರ ರಾಜರಿಂದ ನನಗೆ ಒಂದು ಯೋಗ್ಯ ಧ್ಯಾನ ಮಾಡ್ಲಿಕ್ಕೆ ಸ್ಥಳ ಬೇಕು ಅಂತ ಈ ಸ್ಥಳವನ್ನು, ಈ ಕ್ಷೇತ್ರವನ್ನು ಆರಿಸಿಕೊಂಡು ಸಮುದ್ರ ರಾಜರಿಂದ ಕೇಳಿ ನನಗೆ ಈ ಜಾಗ ಕೊಡ್ಬೇಕಂತ ಕೇಳಿದಕ್ಕೆ, ಸಮುದ್ರ ರಾಜ ನಿಮಗೆ ಎಷ್ಟು ಜಾಗ ಬೇಕು ತಕೊಳ್ಳಿ ಅಂತ ಹೇಳಿದಕ್ಕೆ, ಇವರು ಸಹ್ಯಾದ್ರಿ ಬೆಟ್ಟದಿಂದ ತನ್ನ ಕೊಡಲಿಯನ್ನು ಬಿಸಾಡಿದಾಗ ಎಷ್ಟು ಜಾಗವನ್ನು ಅದು ಆಕ್ರಮಿಸುತ್ತದೋ ಅಷ್ಟು ಜಾಗವನ್ನು ಸಮುದ್ರ ರಾಜ ಇವರಿಗೆ ಬಿಟ್ಟು ಕೊಡ್ತಾರೆ. ಅಂತ ಜಾಗವನ್ನೇ ಪರಶುರಾಮ ಕ್ಷೇತ್ರ ಅಂತ ಈಗ ಪ್ರತೀತಿ ಇದೆ, ಕರೀತಿ ಇದೆ. ಈ ಒಂದು ದೇವಸ್ಥಾನ ವಾರದಲ್ಲಿ ಎಷ್ಟು ಬಾರಿ ಓಪನ್ ಇರುತ್ತೆ ಅಂಕಲ್? ಇದು ಎಲ್ಲ ಡೈಲಿ ಇರ್ತದೆ, ಪ್ರತಿ ಇರ್ತದೆ. ಬೆಳಿಗ್ಗೆ ಒಂದಿನ ರಜೆ ತರ ಆತರ ಏನಿಲ್ಲ ಅಂತ ದೇವಸ್ಥಾನಕ್ಕೆ ರಜೆ ಅಂತ ಇಲ್ಲ. ಈ ಒಂದು ದೇವಸ್ಥಾನ ಪರಶುರಾಮನ ದೇವಸ್ಥಾನದಲ್ಲಿ ಅಂಕಲ್ ವಿಶೇಷವಾಗಿ ಯಾವ ದಿನ ಪೂಜೆ ಮಾಡ್ತಾರೆ? ವಿಶೇಷ ಅಂದ್ರೆ ಪರಶುರಾಮರು ವಿಷ್ಣುನ ಅವತಾರ ಅಂತ, ವಿಷ್ಣು ಅವತಾರ. ಪೂಜೆ ಪ್ರತಿ ವಾರನೂ ಪೂಜೆ ಇರುತ್ತೆ ಇಲ್ಲಿ. ಇವರಿಗೆ ಇವರ ಉತ್ಸವ ಇರುವುದು ಅಕ್ಷಯ ತದಿಗೆ, ಪರಶುರಾಮ ಜಯಂತಿ ಅಂತ ಬರುತ್ತೆ. ಅಕ್ಷಯ ತದಿಗೆ ವರ್ಷದಲ್ಲಿ ಒಂದು ದಿವಸ ಬರುತ್ತೆ, ಅಲ್ಲಿ ಪರಶುರಾಮ ಜಯಂತಿ ಅಂತ ಬರುತ್ತೆ ಅವತ್ತು. ಆ ದಿವಸ ದೇವರಿಗೆ ಉತ್ಸವ ನಡೆಯುತ್ತೆ. ನೀವು ಅಂಕಲ್ ಈ ಒಂದು ದೇವಸ್ಥಾನವನ್ನ, ಪರಶುರಾಮನ ದೇವಸ್ಥಾನವನ್ನು ನೋಡಿರೋ ಪ್ರಕಾರ ಈ ಒಂದು ಕಲ್ಲುಗಳನ್ನ ನೋಡ್ತಿದ್ರಲ್ಲ, ಕಲ್ಲಿಂದಲೇ ನಿರ್ಮಾಣವಾಗಿರುವಂತಹ ದೇವಸ್ಥಾನ ನೋಡ್ತಿದ್ದೀರಲ್ಲ, ಇದು ಮೊದಲೇ ಹಿಂದಿನಿಂದನೂ ಸಹ ಈ ಒಂದು ಸೀಟ್ ಹಾಕಿರುವಂತಹದ್ದು, ಈ ಫ್ಯಾನ್ ಗಳನ್ನ ಹಾಕಿರುವಂತಹದ್ದು ಅದೆಲ್ಲ ಇತ್ತು ಸರ್? ಮುಂಚೆ ಇದ್ದದ್ದು ದೇವಸ್ಥಾನ ಗುಡಿ, ಒಂದು ಸಣ್ಣ ಗುಡಿ ಇತ್ತು ಅಂಕಲ್ ಈ ಜಾಗದಲ್ಲಿ. ಇಷ್ಟೊಂದು ಗುಡಿ ಬಿಟ್ರೆ ಮತ್ತೆ ಎಲ್ಲ ಅಂದ್ರೆ ಈ ಸುತ್ತುಪೌಳಿ ಅಂತ ಕಾಂಕ್ರೀಟ್ ನಿಂದ ಮಾಡಿದಂತ ಸುತ್ತುಪೌಳಿ ಇತ್ತು. ಅದು ಕ್ರಮೇಣ ಶಿಥಿಲಗೊಂಡು ಬೀಳ್ಲಿಕ್ಕೆ ಆರಂಭ ಆಯ್ತು. ಮತ್ತೆ ದೇವರ ಗುಡಿಯು ಒಂದು ಸರಿಯಾಗಿ ಇರ್ಲಿಲ್ಲ, ಒಂದು ಸಣ್ಣ ಗುಡಿಯಾಗಿತ್ತು ಮುಂಚಿನ ಪುರಾತನದವರು ಮಾಡಿದಂತ ಗುಡಿ. ಅಂದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಜಾಗ ನಡ್ಕೊಂಡೇ ಬರ್ಬೇಕಿಲ್ಲ, ಬರ್ಬೇಕು. ಆಗ ಏನು ರೋಡ್ ಏನು ಇರ್ಲಿಲ್ಲ. ಮಳೆಗಾಲದಲ್ಲಿ ನಾವು ಬಿದ್ದದ್ದು ಉಂಟು ಈ ಜಾಗದಲ್ಲಿ, ಬಿದ್ದದ್ದು. ಯಾಕಂದ್ರೆ ನಾವು ಭಜನೆ ಮಾಡಿ ಇಲ್ಲಿ ಒಂದು ನಮ್ದು ಭಜನಾ, ನಾವು ಒಂದು 50 ವರ್ಷದಿಂದ ಒಂದು ಹಿರಿಯರು ಮಾಡಿದ ಒಂದು ಭಜನೆ, ಆ ಭಜನೆಯನ್ನು ಶನಿವಾರ ಭಜನೆ ನಡೀತಾ ಉಂಟು. ಅಂತ ಭಜನೆ ಮಾಡ್ಲಿಕ್ಕೆ ಬರುವಾಗ ನಾವು ಕೆಳಗೆ ಹೋಗುವಾಗ ಬಿದ್ದ, ಮತ್ತೆ ನಾವು ಭಜನೆ ಕಾರ್ಯಕ್ರಮ ಅಲ್ಲ ಇಲ್ಲಿ ಅಂತ ಉತ್ಸವ ನಡೆಯುವಾಗ ಇಲ್ಲಿ ಎಲ್ಲಾ ಕಾರ್ಯಕ್ರಮ ಬರುವಾಗ ಎಲ್ಲಾ ಸಾಮಾನುಗಳನ್ನು ಹೊತ್ತುಕೊಂಡೇ ಬರ್ಬೇಕು, ನಡ್ಕೊಂಡೇ ಬರ್ಬೇಕು. ದಿನಂಪ್ರತಿ ಅರ್ಚಕರು ಮುಂಚೆ ಬರುವಾಗ ಸಹ ಇವರು ನಡ್ಕೊಂಡೇ ಬರ್ಬೇಕಿಲ್ಲ ಅಂತ ಪರಿಸ್ಥಿತಿ ಇತ್ತು. ಈ ಒಂದು ದೇವಸ್ಥಾನಕ್ಕೆ ಸುಮಾರು ಎಷ್ಟು ಜನಗಳು ಬರ್ತಾರೆ ಅಂಕ ಒಂದು ದಿನದಲ್ಲಿ? ಅದು ಹೇಳಲಿಕ್ಕೆ ಆಗುದಿಲ್ಲ. ಉತ್ಸವ ಒಂದೊಂದು ದೊಡ್ಡ ಜಾತ್ರೆ ಎಲ್ಲ ಒಂದು ರಜಾ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ, ಬೇರೆ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ. ನೀವು ಅಂಕಲ್ ಈ ಒಂದು ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸಣ್ಣ ಹುಟ್ಟಿದಿನಿಂದ ಇಲ್ಲಿ ನಾನು ದೇವಸ್ಥಾನಕ್ಕೆ ಪ್ರವೇಶ ಯಾವತ್ತು ಸಣ್ಣ ಮಕ್ಕಳಿಂದ ಬರ್ಲಿಕ್ಕೆ ಆರಂಭವಾಗಿಕೊಂಡಿದೆ. ನನ್ನಿಂದ ನಾನು ಆಗಿನಿಂದ ಈ ಒಂದು ದೇವಸ್ಥಾನವನ್ನ ಇಂಚಿಂಚನ್ನು ಸಹ ನೀವು ಸಹ ನೋಡಿದೀರಾ ಅಂತ ಆಯ್ತು? ನೋಡಿದೆ, ಇಲ್ಲಿ ಓಡಾಡಿದ್ದೇವೆ ನಾವೆಲ್ಲ ಸಣ್ಣದಿಂದ. ಈ ಒಂದು ದೇವಸ್ಥಾನ ಇದೊಂದು ಫೋಟೋ ನೋಡ್ತಿದ್ದೇನೆ ಅಂಕಲ್, ಈ ಫೋಟೋ ಯಾವ್ದೊಂದು ಸ್ವಲ್ಪ ಇರ್ಬೋದು ನಮ್ಗೆ? ಅದೇ ಪರಶುರಾಮರ ಅದು ಫೋಟೋ. ಅದು ಅಂಕಲ್ ಅದು ಕಲಾಕಾರನ ಒಂದು ಇದೆ ಅಂಕಲ್. ಹೌದು ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಪರಶುರಾಮರ ಒಂದು ಫೋಟೋವನ್ನು ನೋಡ್ತಿದ್ದೀರಾ. ನೀವು ನೋಡ್ತಿದ್ದೀರಾ ಇವರೇ ಪರಶುರಾಮರು. ಇದು ದೇವಿಯ ಒಳಗಡೆ ಇರುವಂತಹ ವಿಗ್ರಹ. ಹಾಗಾಗಿ ಈ ಫೋಟೋ ಬಗ್ಗೆ ಸ್ವಲ್ಪ ಹೇಳಿ. ಅದೇ ಇದು ಕಲಾಕಾರನ ಒಂದು ಇದಕ್ಕೆ ಅವರೇ ಒಂದು ಕಲ್ಪನೆ, ಅವರ ಒಂದು ಈ ತರ ನಂಬಿಕೆಯಲ್ಲಿ ಅವರು ಒಂದು ಚಿತ್ರಿಸಿದಂತ ಅಂದ್ರೆ ಇದು ಇದೇ ತರ ಇದಾರೆ ಅಂತ ಏನಿಲ್ಲ, ಅಂದ್ರೆ ಒಂದು ಇಮ್ಯಾಜಿನೇಷನ್ ಅನ್ನ ಮಾಡ್ಕೊಂಡು ಇದನ್ನ ಇದೇ ತರ ಇರ್ಬೋದು ಅಂತ ಮಾಡಿದ್ದಾರೆ ಅಂತ ಅಂಕಲ್. ಈ ಒಂದು ನೋಡ್ತಿದಾರಲ್ಲ ಮೇಲ್ಗಡೆ ಕಂಬಗಳೆಲ್ಲ ನೋಡ್ತಿದಾರಲ್ಲ, ಈ ಒಂದು ಕಂಬಗಳು ಅಂಕಲ್ ಇಲ್ಲಿ ನೋಡ್ತಿದಾರಲ್ಲ, ಈ ತರ ಕಂಬಗಳು ಇದು ಮಿಸಿನಿಂದ ಮಾಡಿರೋದ ಇಲ್ಲಾಂದ್ರೆ ಆಗಿನ ಕಾಲದಲ್ಲಿ ಕೈಯಿಂದನೇ ಕೆತ್ತನೆ ಮಾಡಿರೋದ ಸರ್? ಮಿಷಿನರಿ ಅಂದ್ರೆ ಇವಾಗ ರೀಸೆಂಟ್ ಆಗಿ ಈ ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದೀರಾ ಅಂಕಲ್? ಈ ನೋಡ್ತಿದಾರಲ್ಲ ಈ ಕಲ್ಗಳು ಅಂಕಲ್ ಅದೆಲ್ಲ ಈಗ ರೀಸೆಂಟ್ಲಿ ಮಾಡಿರೋದು ಅಂಕಲ್ ಅವಾಗ ಅಲ್ವಾ? ಇದು ಮೇಲ್ಗಡೆ ಸೀಟ್ ಅಂಕಲ್ ಫಸ್ಟ್ ಈ ತರ ಎಲ್ಲ ಇರಲಿಲ್ಲ ಅಂಕಲ್. ಮೊದಲಿನ ಬಾರಿಗೆ ನೀವು ನೋಡುವಾಗ ಈ ತರ ಎಲ್ಲ ಇರ್ಲಿಲ್ಲ ಅಂಕಲ್. ಅಂಕಲ್ ಖಂಡಿತ. ಇನ್ನೇನಾದ್ರೂ ಹೇಳ್ಬೋದು? ವಿಶೇಷ ಏನಂದ್ರೆ ಅದು ಬಲಮುರಿ ಮಹಾಗಣಪತಿಯ ಒಂದು ಪ್ರತಿಷ್ಠೆ ಆಗಿದೆ. ಮುಂಚೆ ಪರಶುರಾಮರು ಮಾತ್ರ ಇದ್ದದ್ದು, ಈಗ ಬಲಮುರಿ ಮಹಾಗಣಪತಿಯ ಒಂದು ದೇವರ ಒಂದು ಪ್ರತಿಷ್ಠೆ ಇಲ್ಲಿ ಅಂಕಲ್ ಬನ್ನಿ. ಏನಂತ ಬಲಮುರಿ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಲ್ಲ, ಬಲಮುರಿ ಗಣೇಶರ್ ಅವರನ್ನು ನೋಡ್ತಿದ್ದೀರಲ್ಲ. ಪರಶುರಾಮರ ದೇವಸ್ಥಾನ ಮೊದಲನೇ ಬಾರಿಗಿತ್ತು. ತದನಂತರ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ರಲ್ಲ, ಆದ್ದರಿಂದ ಈ ಒಂದು ಬಲಮುರಿ ಗಣೇಶನ ವಿಗ್ರಹವನ್ನ, ಈ ಒಂದು ಚಿಕ್ಕ ದೇವಸ್ಥಾನವನ್ನ ಅಂದ್ರೆ ಚಿಕ್ಕ ಒಂದು ಗುಡಿಯನ್ನ ಇವಾಗ ಸಾನ್ನಿಧ್ಯವನ್ನ ಮಾಡಿದಾರಂತೆ. ಈ ಒಂದು ದೇವಸ್ಥಾನದ ಬಗ್ಗೆ ಇವರನ್ನು ಸಹ ಕೇಳೋಣ ಸರ್. ಅಂಕಲ್ ಹೇಳಿ. ಅಂದ್ರೆ ಇದೊಂದು ಬಲಮುರಿ ಮಹಾಗಣಪತಿ ಯಾವ ಒಂದು ಭಕ್ತರು ಅವರು ಸ್ಥಾಪನೆ ಮಾಡಿ ಪೂಜಿಸ್ತಾ ಇದ್ರು. ಅವರಿಗೆ ಕ್ರಮೇಣ ಅದು ಬಲಮುರಿ ಮಹಾಗಣಪತಿಗೆ ಬಹಳ ವಿಶೇಷವಾಗಿ ಅಂದ್ರೆ ಅಷ್ಟು
ಶುದ್ಧತೆಯಿಂದ ಮಾಡ್ಬೇಕು ಅದಕ್ಕೆಲ್ಲ. ಅದು ಸ್ವಲ್ಪ ವ್ಯತ್ಯಾಸ ಆದ್ರೂ ಸ್ವಲ್ಪ ಪೂಜೆಯಲ್ಲಿ ವ್ಯತ್ಯಾಸ ಆಗಬಾರ್ದು. ಹಾಗಾಗಿ ಅವರಿಗೆ ಸಮಸ್ಯೆ ಬಂದಾಗ ಇದನ್ನು ತಂದು ಇಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತದನಂತರ ಇಲ್ಲಿ ನಾವು ಈ ಸ್ಥಾಪನೆ ಮಾಡಿದ ಮೇಲೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಆರಂಭವಾಯಿತು. ಈ ಗಣೇಶ ಬಂದ ಮೇಲಿಂದ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ. ಈ ಒಂದು ಗಣೇಶನ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ರೆ ಸುಮಾರು ಎಷ್ಟು ವರ್ಷಗಳಾಗಿದೆ? ಇದೊಂದು ಹೆಚ್ಚಿಗೆ ಇಲ್ಲ, ಒಂದು 10-30 ವರ್ಷ ಆಯ್ತು ಅಷ್ಟೇ. 30 ವರ್ಷ ಆಗಿದೆ ಈ ಅಂಕಲ್ಗೆ. 30 ವರ್ಷ ಅಂದ್ರೆ ತುಂಬಾ, ಅದು ತುಂಬಾನೇ ರೇರ್ ನಮ್ಗೆ. ಅಂದ್ರೆ ಆಕ್ಚುಲಿ ನಮ್ಗೆ ಹೇಳ್ಬೇಕಂದ್ರೆ ಇವಾಗ 20 years ಅಲ್ವಾ. ಆದ್ರೆ ನಮ್ಗಿಂತ ಅಂದ್ರೆ ನಮ್ ಹುಟ್ಟೋಕು ಮೊದ್ಲೇ 10 ವರ್ಷದ ಹಿಂದೆನೆ ಒಂದು ದೇವಸ್ಥಾನವನ್ನ ಮಾಡಿದ್ದಾರೆ ಅಂತ ನೀವು ಹೇಳ್ತೀವಿ. ಸ್ಥಾಪನೆ ಮಾಡಿದ್ರೆ ಇದು ಅಂದ್ರೆ ಈಗ ಇಲ್ಲಿ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ದಿವಸ ಹೆಚ್ಚಿನ ಭಕ್ತರು ಗಣಯಾಗ ಅಪ್ಪ ಸೇವೆ ಅಂತ ಮಾಡಿಕೊಂಡು ಬಹಳ ಶ್ರದ್ಧೆಯಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಭಕ್ತರಿಗೆಲ್ಲ ಇಷ್ಟಾರ್ಥವನ್ನು ನೆರವೇರಿಸ್ತದೆ ಬಂದವರೆಲ್ಲ. ಯಾರಾದ್ರೂ ಏನಾದ್ರು ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆ, ಮನಸ್ ಸಮಸ್ಯೆ ಏನಾದ್ರೂ ಇದ್ರೆ ಈ ಕ್ಷೇತ್ರಕ್ಕೆ ಬಂದು ಬೇಡಿಕೊಂಡಾಗ ಅವರೆಲ್ಲ ಸಮಸ್ಯೆಗಳು ನಿವಾರಣೆ ಆಗಿದೆ. ಮತ್ತೆ ಒಂದು ಉತ್ತಮ ಇದು ಕ್ಷೇತ್ರ ಆಗಿದೆ. ಇದು ಕುಂಜಾರಗಿರಿ ಕ್ಷೇತ್ರ ಅಂದ್ರೆ ಒಂದು ಬಹಳ ಪುಣ್ಯ ಅಂತ ಪುಣ್ಯಕ್ಷೇತ್ರ, ಪಾವಿತ್ರ್ಯತೆ ಇದೆ. ಮತ್ತೆ ಏನಾದ್ರೂ ಇಲ್ಲಿ ಯಾರಾದ್ರೂ ಏನಾದ್ರೂ ತೊಂದರೆ ಮಾಡಿದ್ರೆ, ಏನಾದ್ರೂ ಅವರ ಕೀಟಲೆಯನ್ನು ತೋರಿಸಿದ್ರೆ ಅವರಿಗೆಲ್ಲ ಏನಾಗ್ಬೇಕು ಅದನ್ನು ದೇವರು ಮಾಡೇ ಮಾಡ್ತಾರೆ. ಆದ್ದರಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಬಂದು ಪೂಜೆ ಮಾಡಿ ಸೇವೆ ಮಾಡಿದ್ರೆ ಭಗವಂತ ಯಾವತ್ತೂ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇತ್ತು. ಈ ಒಂದು ವಿಡಿಯೋನ ಅಂಕಲ್ ನೀವು ನೆರವೇರಿಸಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಏನಂದ್ರೆ ನಮ್ಮದೊಂದು ಜನವರಿಯಲ್ಲಿ ಭಜನಾ ಮಂಡಳಿಯ ಒಂದು ವಿಶೇಷ ಕಾರ್ಯಕ್ರಮ ಇದೆ. 50 ವರ್ಷದ ಸಂಭ್ರಮ ಅಂತ, ಸ್ವರ್ಣ ಸಂಭ್ರಮ ಅಂತ ಇಟ್ಟಿದ್ದೇವೆ. ಅದಕ್ಕೆ ನಾವು ಈಗ ಪೂರ್ವ ತಯಾರಿಯೆಲ್ಲ ಮಾಡ್ಕೊಂಡಿದ್ದೇವೆ, ಬರ್ತಾ ಇದ್ದೇವೆ. ಹೌದು, ನಮ್ದು ಭಜನಾ ಮಂಡಳಿ ಈಗ ಸುಮಾರು 1,000 ಮನೆಗೆ ಮನೆ ಹೋಗಿ ಭಜನೆ ಮಾಡ್ತಾ ಇದ್ದೇವೆ ಪ್ರತಿದಿನ ರಾತ್ರಿ ಹೋಗಿ. ಅಂತ ಮಾತ್ರವಲ್ಲ, ಡಿಸೆಂಬರ್ 1ರಿಂದ ದಿನಂಪ್ರತಿ ಇಲ್ಲಿ ಒಂದೊಂದು ತಂಡಗಳು ಒಂದು ಭಜನೆ ಮಾಡ್ತವೆ. ತದನಂತರ ಜನವರಿ 11ರಿಂದ ಜನವರಿ 20 ಬೆಳಗ್ಗೆವರೆಗೆ, ಜನವರಿ 11ರಿಂದ 17ರವರೆಗೆ ಸಪ್ತಾಹ ಅಂತ ದಿನಂಪ್ರತಿ 108 ಕಾಯಿ ಗಣಯಾಗ, ಮತ್ತೆ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಧ್ಯಾಹ್ನ ಸಾಯಂಕಾಲ ಅನ್ನಪ್ರಸಾದ ವಿತರಣೆ ಬಂದ ಭಕ್ತರಿಗೆ ಅಂತ ಒಂದು ವಿಶೇಷ ಟೋಟಲಿ 1008 ಕಾಯಿ ಗಣಯಾಗ ಮಹಾಗಣಪತಿಗೆ ನಡೀಲಿಕ್ಕಿದೆ. ಜನವರಿ 18 ಬೆಳಿಗ್ಗೆ 4 ಗಂಟೆಯಿಂದ ಆರಂಭಗೊಂಡಂತ ಭಜನೆ ಜನವರಿ 20 ಬೆಳಿಗ್ಗೆ 6 ಗಂಟೆವರೆಗೆ ಸುಮಾರು 50 ಗಂಟೆಗಳ 50 ತಂಡಗಳಿಂದ ಕುಣಿತ ಭಜನೆ, ನಿರಂತರ 50 ಗಂಟೆಗಳ ಕುಣಿತ ಭಜನೆ ನಡೆಯುತ್ತೆ. ಯಕ್ಷಗಾನ ಅಲ್ಲ, ಇದು ಭಜನೆ ಸೇವೆ, ಕುಣಿತ ಭಜನೆ ಅಂತ. ಭಜನೆ ಹಾಡ್ಕೊಂಡು ಕುಣಿಯುವುದು. ದೇವರಂದ್ರೆ ದಾಸರು ಒಂದು ಹಾಡು ಹೇಳಿದ್ದಾರೆ, ಮಲಗಿ ಪರಮಾರದೆ ಹಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆನೆಂಬ ಈ ಒಂದು ವಾಣಿಯ ದಾಸವಾಣಿಯನ್ನು ನಾವು ಹಿಡ್ಕೊಂಡು ನಾವು ನಲಿದು ಭಜನೆ ಮಾಡಿದ್ರೆ ದೇವರನ್ನು ಒಲಿಸಿಕೊಳ್ಬೇಕಾ ಎಂಬ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಭಜನೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. 50 ವರ್ಷಗಳ ಹಿಂದೆ ಭಜನೆ ಮಂಡಳಿ ಸ್ಥಾಪಿಸಿದವರ ನೆನಪನ್ನು ಮಾಡಿಕೊಳ್ಳುತ್ತಾ ಸರ್ವ ಭಕ್ತರ ಸಹಕಾರದೊಂದಿಗೆ ಇಲ್ಲಿ ಸೇವೆ ನಡೆಯಲಿಕ್ಕಿದೆ. ಶ್ರೀ ಪರಶುರಾಮ ದೇವರಿಗೆ ಭಕ್ತರಿಂದ ಲಕ್ಷ ತುಳಸಿ ಅರ್ಚನೆ ಸೇವೆ ನಡೆಯಲಿಕ್ಕಿದೆ. ಮತ್ತೆ ಎಲ್ಲ ಭಕ್ತರ ಸಹಕಾರದಲ್ಲಿ ನಿರಂತರ ಅನ್ನಪ್ರಸಾದ ಸೇವೆ, ಉತ್ತಮ ಒಂದು ಮತ್ತೆ ಬೇರೆ ನವಗ್ರಹ ಹೋಮ ಇನ್ನಿತರ ಸೇವೆಗಳು ನಡೀಲಿಕ್ಕಿವೆ. ಎಲ್ಲ ಸೇವೆಗಳಲ್ಲೂ ತಾವೆಲ್ಲ ಭಕ್ತರು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಭಾಗಿಯಾಗಿಕೊಂಡು ಪರಶುರಾಮ ದೇವರ ಹಾಗೂ ಶ್ರೀ ಮಹಾಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಗುರು, ನಾವು ಹೋಗ್ತಿದೀವಲ್ಲ ಪರಶುರಾಮ ಮತ್ತೆ ದುರ್ಗಂಬ ದೇವಿಯ ಅಂದ್ರೆ ಪರಶುರಾಮರ ಮತ್ತು ದುರ್ಗಂಬ ದೇವಿಗೆ ಸ್ನಾನ ಎಲ್ಲಿ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ನೀರು ಸಿಕ್ಕುತ್ತೆ ಅನ್ಬಿಟ್ಟು ಫ್ರೆಂಡ್ಸ್, ಆ ಒಂದು ನೀರಿನಲ್ಲಿ ಅವ್ರು ತೊಳೆಯೋದಿಲ್ಲ. ಅದಕ್ಕೆ ಅಂತ ಒಂದು ವಿಶೇಷವಾದಂತಹ ಒಂದು ಕೊಳ ಇದೆ ಅಂತೆ. ಆ ಕೊಳ ಏನಿರ್ಬೋದು, ಯಾವ ತರ ಇರ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ಲ ಈ ಒಂದು ಕೊಳವನ್ನ ಅಂದ್ರೆ ಈ ಒಂದು ತೀರ್ಥವನ್ನ ಗದೆ ತೀರ್ಥ ಅಂತ ಕರೀತಾರಂತೆ. ಯಾಕಂಪ ಅಂತ ಹೇಳಿದ್ರೆ ಗದಾ ತೀರ್ಥ ಅಂತ ಕರೀತಾರಂತೆ. ಗದಾ ತೀರ್ಥ, ಗದೆ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಆಂಜನೇಯರ ಕೈಲಿ ಇರುತ್ತಲ್ಲ ಗದೆ ಇರುತ್ತಲ್ಲ,
ಆ ಒಂದು ಗದಾ ತೀರ್ಥ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಈ ಒಂದು ಕೊಳೆ ಇದೆಯಲ್ಲ ಇದು ಗದೆಯ ಆಕಾರದಲ್ಲಿ ಇರ್ಬೋದು, ನೀವು ಗಮನಿಸ್ತಾ ಇರ್ಬೋದು ನೋಡಿ, ಇದು ಗದದ ಇಡಿಯ ರೂಪದಲ್ಲಿದೆ ನೋಡಿ, ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡದಾಗಿದೆಯಲ್ಲ ಅದಕ್ಕೆ ಇದನ್ನ ಗದಾ ತೀರ್ಥ ಅಂತ ಕರೀತಾರಂತೆ. ಪರಶುರಾಮರು ಮತ್ತು ದುರ್ಗಾ ದೇವಿ ಅವರು ಇದಾರಲ್ಲ ಅವ್ರಿಗೆ ಸ್ನಾನವನ್ನು ಮಾಡಿಸ್ಬೇಕಾದ್ರೆ ಈ ಒಂದು ನೀರನ್ನ ಬಿಟ್ರೆ ಬೇರೆ ನೀರನ್ನು ತಗೊಂಡು ಹೋಗಲ್ಲಂತೆ. ಈ ಒಂದು ಕೊಳದ ಬಗ್ಗೆ ಕೆಲವು ಮಾಹಿತಿಗಳನ್ನ ನಮ್ಮ ಸ್ನೇಹಿತರು ಕೊಡ್ತಾರೆ, ಅವರನ್ನೇ ಕೇಳೋಣ ಬನ್ನಿ. ಪರಶುರಾಮನು ನಿರ್ಮಿಸಿದ 4 ತೀರ್ಥಗಳಲ್ಲಿ ಇದು ಒಂದು ತೀರ್ಥ. ಆ 4 ತೀರ್ಥಗಳು ಯಾವ್ಯಾವ್ದು ಅಂತ ಸ್ವಲ್ಪ ಹೇಳ್ತೀರಾ? ಇದೆ ಒಂದು ಗದಾ ತೀರ್ಥ, ಒಂದು ಗದಾ, ಮತ್ತೊಂದು ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಹತ್ತಿರ ಬಾಣ ತೀರ್ಥ ಅಂತ ಉಂಟು. ಅಲ್ಲಿ ಪಾಜಕತ ಮುಂದೆ ಹೋದ್ರೆ ಅಲ್ಲಿ ಧನುಷ್ ತೀರ್ಥ ಉಂಟು, ಪರಶು ತೀರ್ಥ. ಮತ್ತೆ ಈ ಕಡೆ ಹೋದ್ರೆ ಧನುಷ್ ತೀರ್ಥ ಅಂತ. 4 ದಿಕ್ಕುಗಳಲ್ಲಿ ಈ ತರ ತೀರ್ಥಗಳಿದೆ. ಎಲ್ಲ ಬಂಡೆ ಮೇಲೆ ಇರುವುದು. ಅಂಕಲ್ ಇದು ಗದೆ ತೀರ್ಥ ಅಂತ ಮಾತ್ರ, ಇದು ಗದೆ ತರ ಸೇಪ್ ಇದೆಯಲ್ಲ ಅದೇ ತರ ಬಾಣ ತೀರ್ಥ ಅಂತ ಹೇಳಿದ್ರೆ ಆ ಒಂದು ತೀರ್ಥ ಬಾಣ ತರನೇ ಇದೆಯಾ ಅಲ್ಲಿ? ಸ್ವಲ್ಪ ಹಾಗೇನೆ ಉಂಟು ನೋಡ್ಲಿಕ್ಕೆ. ಹೌದಾ ಅಂಕಲ್? ಹೌದು, ಅಂದ್ರೆ 4 ತೀರ್ಥಗಳು ಬಂಡೆ ಮೇಲೇನೆ ಇರೋದು, ಬಂಡೆ ಮೇಲ್ಗಡೆನೆ ಇರೋದು. ಎಲ್ಲ ವರ್ಷ 360 ದಿವಸವೂ ನೀರು ಅದ್ರಲ್ಲಿ ಇದ್ದೇ ಇರ್ತದೆ. ಎಲ್ಲ 4 ತೀರ್ಥಗಳಲ್ಲಿ ಖಾಲಿ ಅಂತ ಸರ್ ಆಗಲ್ವಾ ಇದ್ರಲ್ಲಿ? ನೀರೇನಾದ್ರೂ ಖಾಲಿ ಆಗ್ತದೆ? ಖಾಲಿ ಆಗುದಿಲ್ಲ ಅಂತ, ಖಾಲಿ ಆಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಬಿಸಿಲಿಗೆ ನೀರು ಆವಿ ಆಗ್ಲೇಬೇಕಲ್ಲ. ಹೌದೌದು, ಆಗ್ತದೆ. ಮತ್ತೆ ಈ ತೀರ್ಥದ ವೈಶಿಷ್ಟ್ಯ ಏನಂದ್ರೆ ದುರ್ಗಾದೇವಿಗೂ ಮತ್ತು ಪರಶುರಾಮರಿಗೂ ಪೂಜೆ ಮಾಡುವ ಅರ್ಚಕರು ಬೆಳಿಗ್ಗೆ ಎಷ್ಟೇ ಹೊತ್ತಾಗ್ಲಿ ಸಾಯಂಕಾಲ ಎಷ್ಟೇ ಹೊತ್ತಾಗ್ಲಿ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡ್ಬೇಕು. ದೇವರಿಗೆ ಈ ನೀರನ್ನು ಸಹ ತಗೊಂಡು ಅಭಿಷೇಕಕ್ಕೆ 2 ದೇವರಿಗೂ ಇಲ್ಲಿಂದಲೇ ಅಭಿಷೇಕಕ್ಕೆ ದೊಂಬಿಗೆ ನೀರು ಹೋಗ್ಬೇಕು. ಇಲ್ಲಿ 2 ದೇವಸ್ಥಾನಕ್ಕೆ 2 ದೇವಸ್ಥಾನ ಪರಶುರಾಮರು ಮತ್ತೆ ದುರ್ಗಾ ದೇವಿಗೂ ದಿವಸ ಅಭಿಷೇಕಕ್ಕೆ ಇಲ್ಲಿಂದಲೇ ನೀರು ಹೋಗ್ಬೇಕು. ಅಂಕಲ್ ದಿನ ಅಂತಂದ್ರೆ ದಿನಾನು ಸಹ ಈ ಒಂದು ಜಾಗದಲ್ಲಿ ನೀರು ತಗೊಂಡು ಅಭಿಷೇಕ ಮಾಡ್ತಾರ? ಇಲ್ಲಿಂದ ಆ ದುರ್ಗಾದೇವಿ ಅಷ್ಟು ಮೆಟ್ಲು ಹತ್ಕೊಂಡು ಒಂದು ತಂಬಿಯಲ್ಲಿ ಹೊತ್ಕೊಂಡೇ ಹೋಗ್ಬೇಕು. ಇದೆ ಅಲ್ಲಿಗೂ ಸಹ ಹೊತ್ಕೊಂಡೇ ಹೋಗ್ಬೇಕು. ಆ ಒಂದು ಅಲ್ಲಿ ಸ್ಟ್ಯಾಚು ತರ ಮಾಡ್ತಾ ಇದ್ರಲ್ಲ ಅಂಕಲ್, ಆ ಒಂದು ಏನಂತ ವಿಗ್ರಹ ಅದು? ಅದೇ ಅಲ್ಲ, ಮುಂದೆ ಏನೋ ಕಾಣ್ತಾ ಇದೆ, ಅದು ಮಧ್ವಾಚಾರ್ಯರ ಒಂದು ಮೂರ್ತಿಯನ್ನು ಮಾಡ್ತಿರೋದು ಇವಾಗ. ಅದು ಸ್ಥಾಪನೆ ಆಗಿ ತುಂಬಾ ಸಮಯ ಆಯ್ತು. ಮತ್ತೆ ಇವಾಗ ಸ್ವಲ್ಪ ಕಟ್ತಾ ಇದಾರಲ್ಲ ಅಂಕಲ್, ಅದಕ್ಕೆ ಅಲ್ಲಿ ಧ್ಯಾನ ಎಲ್ಲ ಕೇಂದ್ರ ಮಾಡ್ಲಿಕ್ಕೆ ಉಂಟಂತೆ. ಅದೆಲ್ಲ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಈ ಒಂದು ಜಾಗಕ್ಕೆ ಸುಮಾರು ಜನಗಳು ಬರ್ತಾರೆ ಅಲ್ವಾ? ಅಂದ್ರೆ ನೀರ್ಗೀರು ಎತ್ಕೊಳ್ಳೋಕೆ ಎಲ್ಲರೂ ಬರ್ತಾರೆ. ಅಕಸ್ಮಾತ್ ಇಲ್ಲಿ ವ್ಯವಸಾಯ ಅಂತ ಸಹ ಏನಿಲ್ಲ ಅಲ್ವಾ ಅಂಕಲ್? ಅಕ್ಕಪಕ್ಕ ಎಲ್ಲ ವ್ಯವಸಾಯ ಇರುವುದಲ್ಲ ಅಂಕಲ್. ವ್ಯವಸಾಯ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಏನ್ ಫೇಮಸ್ ಆಗಿರುತ್ತೆ ಅಂಕಲ್? ಈ ಜಾಗದಲ್ಲಿ ಈ ಜಾಗದಲ್ಲಿ ಫೇಮಸ್ ಅಂದ್ರೆ ಇದೆ ಇದು ಪರಶುರಾಮರ ಒಂದು ದೇವಸ್ಥಾನ ಇರುವುದು ಎಲ್ಲಿ ಒಂದೇ ಅಂಕಲ್. ಹೌದು, ಹಾಗಾಗಿ ಯೂಸ್ ಮಾಡ್ಲಿಕ್ಕಿಲ್ಲ ದೇವರಿಗೆ, ನೀರನ್ನು ಬೇರೆ ಯೂಸ್ ಮಾಡ್ಲಿಕ್ಕೆ. ದೇವರನ್ನ ಬಿಟ್ಟು ಬೇರೆ ಯಾವ್ದಕ್ಕೆ ಯೂಸ್ ಮಾಡಂಗಿಲ್ಲ. ಸೋಪ್ ಹಾಕಿ ಸ್ನಾನ ಮಾಡ್ಲಿಕ್ಕಿಲ್ಲ. ನಾವೀಗ ಪೂಜೆ ಎಲ್ಲ ಇಲ್ಲಿ ಮುಳುಗಿ ಸ್ನಾನ ಮಾಡಿ ಹೋಗ್ಬೋದು, ಸೋಪ್ ಹಾಕಿ ಮಾಡ್ಲಿಕ್ಕಿಲ್ಲ. ಸೋಪ್ ಕೀಪ್ ಹಾಕಿ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ದೇವ್ರಿಗೆ ತಗೊಂಡು ಹೋಗ್ತಾರಲ್ಲ ಅದರಿಂದ ಆತರ ಮಾಡ್ಲಿಕ್ಕಿಲ್ಲ ಹಂಗ. ಓಕೆ, ಥ್ಯಾಂಕ್ ಯು.